ಪದೇ ಪದೇ ಈ ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾನೆ ಇದೆ. ಆಯ್ಕೆಯಾದ ಯಾವೊಬ್ಬ ಸಂಸದರು ಕೂಡ ಮಾತಾಡ್ತಿಲ್ಲ. 12 ಜನ ರಾಜ್ಯಸಭಾ ಸದಸ್ಯರು, ಯಾವೊಬ್ಬ ಸದಸ್ಯರು ಮಾತಾಡಲಿಲ್ಲ. ಅನ್ಯ ಗೋವಿನಲ್ಲಿ ಯಾವ್ದಾದ್ರು ಸಾವಾಯ್ತು ಅಂತಂದ್ರೆ ಬೀದಿಗಿಳಿತೀರಿ ಪ್ರೊಟೆಸ್ಟ್ ಮಾಡೋದಕ್ಕೆ. ಬೆಂಬಲವಿಲ್ಲದ ಬಂದ್ ಆಗೋಯ್ತು. ರೋಲ್ ಕಾಲ್ ಅನ್ನುವಂತ ಸರ್ಟಿಫಿಕೇಟ್ ಗಳನ್ನ ಕೊಟ್ಬಿಡ್ತೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ ಡಿಜಿಟಲ್ ಕಂಟೆಂಟ್. ನಾನು ಶರತ್ ಹುಣಸೂರು. ಪದೇ ಪದೇ ಈ ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾನೆ ಇದೆ. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಪದೇ ಪದೇ ತಮಿಳುನಾಡಿನ ಪರವಾದಂತಹ ಆದೇಶವನ್ನೇ ಕೊಡ್ತಾ ಹೋಗ್ತಾ ಇದೆ. ಈ ಹಿಂದೆ 15 ದಿನಗಳ ಕಾಲ 4.4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿದ್ರು. ಆವಾಗ ಕೆಆರ್ಎಸ್ ಡ್ಯಾಮ್ ನಲ್ಲಿ ಇದ್ದದ್ದು ಕೇವಲ 18 ಟಿಎಂಸಿ ನೀರು, ಆದ್ರೆ ಮೆಟ್ಟೂರು ಡ್ಯಾಮ್ ನಲ್ಲಿ ಇದ್ದದ್ದು 36 ಟಿಎಂಸಿ ನೀರು. ಅಂತ ಸಂದರ್ಭದಲ್ಲೂ ನೀರು ಬಿಡಬೇಕು ಅನ್ನೋ ಆದೇಶ ಕೊಟ್ಟಾಗ ನಾವು ವಿರೋಧವನ್ನ ವ್ಯಕ್ತಪಡಿಸಿದ್ವಿ, ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ವಿ. 13ನೇ ತಾರೀಕು ಬಂದು ಅಂತ ಅವತ್ತೇ ಕರೆಯನ್ನು ಕೊಟ್ಟಿದ್ವಿ. ಆದ್ರೆ ಆ ಒಂದು ಕಿಚ್ಚಿನ ನಡುವೆಯೂ ಕೂಡ 2 ದಿನಗಳ ನಂತರ ಒಂದು ಹಂತದಲ್ಲಿ ತಕ್ಕ ಮಟ್ಟಿಗೆ ಮಳೆ ಆಯಿತು. ಕೆಆರ್ಎಸ್ ಡ್ಯಾಮ್ ಕೂಡ ಭರ್ತಿಯಾಗುವ ಹಂತಕ್ಕೆ ಬಂತು. ನಿಯರ್ಲಿ 28 ಇಂದ 30 ಟಿಎಂಸಿ, 28ರಿಂದ 30 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಇಂಥ ಸಂದರ್ಭದಲ್ಲೇನೆ ಕಬಿನಿಯಿಂದ ನೇರವಾಗಿ ನಾವು ಕೇಳಿದ್ದು ತಮಿಳುನಾಡು 4.4 ಟಿಎಂಸಿ ನೀರು, ನಾವು ಬಿಟ್ಟಿದ್ದು 7 ಟಿಎಂಸಿ ನೀರನ್ನ. ಅದಾಗಿ ಕೆಲವು ದಿನಗಳಾಗಿತ್ತು. ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸುತ್ತೆ, ಬಾಕಿ ಇರುವಂತ ನೀರನ್ನ ಬಿಡುಗಡೆ ಮಾಡಿಲ್ಲ, ನಮ್ಗೆ ಬಿಡುಗಡೆ ಮಾಡಬೇಕು, ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದಾಗ ಆದೇಶ ಕೊಡ್ತು ಸಿಡಬ್ಲ್ಯೂಆರ್ಸಿ. ಏನಂತ? ಮುಂದಿನ 15 ದಿನಗಳ ಕಾಲ ದಿನಕ್ಕೆ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ. ದಿನಕ್ಕೆ 12,000 ಕ್ಯೂಸೆಕ್ ನೀರು ಅಂತಂದ್ರೆ ನಿಮ್ಗೆ 15 ದಿನಗಳಿಗೆ 15.5 ಟಿಎಂಸಿ ನೀರಾಯ್ತು. ಲೆಕ್ಕಾಚಾರದ ಪ್ರಕಾರ ಪ್ರಸ್ತುತವಾಗಿ ಕಾವೇರಿ ನೀರು ನಮ್ಮ ಕೆಆರ್ಎಸ್ ಡ್ಯಾಮ್ ನಲ್ಲಿ ಸಂಗ್ರಹವಾಗಿರೋದು 30 ಟಿಎಂಸಿ. ಅದಾದ್ಮೇಲೆ ಮೆಟ್ಟೂರು ಡ್ಯಾಮ್ ನಲ್ಲಿ ಇವತ್ತಿನ ನೀರಿನ ಮಟ್ಟ ಬಂದು 41 ಟಿಎಂಸಿ. ಕೇಳಿರೋದೆಷ್ಟಾಯ್ತು? 15.5 ಟಿಎಂಸಿ ನೀರು. ಅರ್ಧಕ್ಕರ್ಧ ಭಾಗ ಈಗ ನಾವು ನೀರನ್ನ ತಮಿಳುನಾಡಿಗೆ ಕೊಡಬೇಕು ಅಂತ ಹೋರಾಟ ಜೋರಾಗ್ತಾ ಇದೆ. ಈಗ ಈ ಪ್ರತಿಭಟನೆಯಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಾಯ್ತು. ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲವಿಲ್ಲ ಅಂತ ಹೇಳ್ತವೆ. ಕಾರಣ, ಒಂದು ಹಂತದಲ್ಲಿ ಮಳೆ ಆಗಿದೆ, ಸಮಸ್ಯೆಗಳೇನಿಲ್ಲ, ಮಳೆ ಬರುತ್ತೆ ಮತ್ತೊಮ್ಮೆ. ಸೊ ಈಗ ಹೋರಾಟ ಅಥವಾ ಬಂದ್ ಮಾಡುವಂತಹ ಹೋರಾಟ ನಿರಂತರವಾಗಿರುತ್ತೆ, ಬಂದ್ ಮಾಡುವಂತಹ ಒಂದು ಸಂದರ್ಭ ಇಲ್ಲ ಅಂತ ಒಂದಷ್ಟು ಜನ ಇವತ್ತಿನ ಬಂದ್ಗೆ ಬೆಂಬಲವನ್ನ ವಾಪಸ್ ತಗೊಳ್ತಾರೆ. ವಾಟಾಳ್ ನಾಗರಾಜ್ ಅವರ ಪರವಾಗಿ ಒಂದಷ್ಟು ಜನ ನಿಂತ್ಕೊಂಡ್ರು ಕೂಡ ಇವತ್ತು ಮಿಶ್ರ ಪ್ರತಿಕ್ರಿಯೆ ಸಿಕ್ತು. ಅಂತ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟ ಮುಟ್ಲಿಲ್ಲ. ಬೆಂಬಲವಿಲ್ಲದ ಬಂದ್ ಆಗೋಯ್ತು. ಬೆಂಬಲ ಇಲ್ಲದ ಬಂದ್ ಅಂತ ಯಾಕೆ ಕರಿತೀನಿ ಅಂತಂದ್ರೆ, ನಿಮ್ಗೆ ಹೋರಾಟಗಾರರ ಬೆಂಬಲವೂ ಕೂಡ ಅತಿ ಹೆಚ್ಚಾಗಿ ಸಿಕ್ಲಿಲ್ಲ. ಜೊತೆಗೆ ವಾಟಾಳ್ ನಾಗರಾಜ್ ಅವರು ಹೋಟೆಲ್ ಮಾಲೀಕರಿಗೆ, ಜೊತೆಗೆ ಮಾಲ್ ಮಾಲೀಕರಿಗೆಲ್ಲರಿಗೂ ಕೂಡ ಕೇಳಿದ್ರು, ಯಾವುದು ಕೂಡ ಬಂದ್ ಆಗಿರಲಿಲ್ಲ. ಇದರ ಜೊತೆಗೆ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂತಹ ರಾಜಕೀಯ ನಾಯಕರು ಯಾರು ಕೂಡ, ಸದನ ನಡೀತಾ ಇದೆ ರೀ, ಸದನ 13-14 ದಿನ ಆಯ್ತು. ಸದನದಲ್ಲಿ ಯಾವೊಬ್ಬ ಸಂಸದರು ಕೂಡ ಇದ್ರ ಬಗ್ಗೆ ಮಾತನಾಡ್ಲಿಲ್ಲ. ರಾಜ್ಯಸಭೆ ನಾಯಕರು ಕೂಡ ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ನಮ್ಮ ಸಂಸದರು ಏನಿಲ್ಲ ಅಂತಂತಂದ್ರು, ನಿಮ್ಗೆ 17 ಜನ ಬಿಜೆಪಿ ಸಂಸದರಿದ್ದಾರೆ, ಕಾಂಗ್ರೆಸ್ನಿಂದ 9 ಜನ ಸಂಸದರಿದ್ದಾರೆ, ಜೆಡಿಎಸ್ ನಿಂದ 2. ಯಾರಾದ್ರೂ ಒಬ್ರು ಮಾತಾಡಿದ್ರ ಈ ಕಾವೇರಿ ಇಶ್ಯೂಸ್ ಬಗ್ಗೆ? ಕಾವೇರಿ ನೀರು ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಅವರು 2ನೇ ಬೆಳೆ 3ನೇ ಬೆಳೆಗೆಲ್ಲ ನೀರು ಕೇಳ್ತಾ ಇದ್ದಾರೆ ಅಂತ ಯಾವೊಬ್ಬ ಸಂಸದರು ಕೂಡ ಸದನದಲ್ಲಿ ಧ್ವನಿ ಎತ್ತಿಲ್ಲ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ಲಿಲ್ಲ. ಬಿಜೆಪಿಯಿಂದ ಜಗ್ಗೇಶ್ ಅವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರ? ಅವರು ಸಿನಿಮಾ ನಟರಾಗಿಯೂ ಕೂಡ ಮಾತನಾಡ್ಲಿಲ್ಲ. ರಾಜ್ಯಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿನೂ ಎತ್ತಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದಿಂದ ಆಯ್ಕೆಯಾದಂತಹ ರಾಜ್ಯಸಭಾ ಸದಸ್ಯರು, ಅವರು ಕೂಡ ಇಲ್ಲಿಯ ತನಕ ಟಿಲ್ ನೌ ರಾಜ್ಯದ ಪರವಾಗಿ ಅಥವಾ ರಾಜ್ಯದ ಇಶ್ಯೂಸ್ಗಳ ಬಗ್ಗೆ ಯಾವೊಂದು ವಿಚಾರದ ಬಗ್ಗೆಯೂ ಕೂಡ ಧ್ವನಿ ಎತ್ತಲಿಲ್ಲ. ಆಮೇಲೆ ಲೋಕಸಭೆಯಲ್ಲಿ ಯಾವೊಬ್ಬ ಸಂಸದರು ಕೂಡ ಧ್ವನಿ ಎತ್ತಲಿಲ್ಲ. ಮೈಸೂರಿನ ಸಂಸದರು, ಈಗ ಕೆಆರ್ಎಸ್ ನ ಕಾವೇರಿ ವಾಟರ್ ಯಾವ ಕಡೆ ಹರಿಯುತ್ತೆ? ಶ್ರೀರಂಗಪಟ್ಟಣದ ಭಾಗ ಜನ ಕುಡಿತಾರೆ, ಮೈಸೂರು ಭಾಗದ ಜನ ಕುಡಿತಾರೆ, ಬೆಳೆಗಳಿಗೆ ಯೂಸ್ ಮಾಡ್ಕೊಳ್ತಾರೆ, ರಾಮನಗರ ಭಾಗದ ಜನ, ಅದರಲ್ಲೂ ಬೆಂಗಳೂರು ಭಾಗದ ಜನ ಕುಡಿಯೋ ನೀರು ಇದೇ ಕಾವೇರಿ ನೀರು ಬೆಂಗಳೂರಿನ ಜನಕ್ಕೆ ಸಪ್ಲೈ ಆಗುತ್ತೆ ಡೈಲಿ. ಹಾಗಾದ್ರೆ ಮೈಸೂರಿನ ಸಂಸದರು ಯದುವೀರ್ ಒಡೆಯರ್ ಅವರು ಮಾತಾಡ್ಲಿಲ್ಲ. ಹಾಸನದ ಸಂಸದರು ಶ್ರೇಯಸ್ ಪಟೇಲ್ರು ಮಾತಾಡ್ಲಿಲ್ಲ. ಬೇರೆಲ್ಲ ವಿಚಾರಕ್ಕೆ ಧ್ವನಿಗೂಡುವಂತಹ ನಮ್ಮ ಯುವ ನಾಯಕ ಬೆಂಗಳೂರು ದಕ್ಷಿಣದ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ಮಾತಾಡ್ಲಿಲ್ಲ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತ ಬಿಜೆಪಿಯ ಸಚಿವರುಗಳು, ನಮ್ಮ ರಾಜ್ಯದಿಂದ ಆಯ್ಕೆಯಾದಂತಹ ಸಂಸದರು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರ, ವಿ ಸೋಮಣ್ಣ ಅವರು ಮಾತಾಡಿದ್ರ?
ಇಂಥ ಪಕ್ಷ ಅಂತ ಪಕ್ಷ ಅಂತ ನಾ ಮಾತಾಡ್ತಾ ಇಲ್ಲ. ಬಿಜೆಪಿ ಸಂಸದರು ಮಾತಾಡಿಲ್ಲ, ಕಾಂಗ್ರೆಸ್ ಸಂಸದರು ಮಾತಾಡಲಿಲ್ಲ, ಜೊತೆಗೆ ಜೆಡಿಎಸ್ ಸಂಸದರು ಕೂಡ ಯಾವೊಬ್ಬ ನಾಯಕರು ಮಾತಾಡಲಿಲ್ಲ. ತಮಿಳುನಾಡಲ್ಲಿ ವಿಪಕ್ಷಗಳೆಲ್ಲವೂ ಕೂಡ ಒಂದಾಗಿ ಕಾವೇರಿ ನೀರಿನ ವಿಚಾರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದಾರ, ಏನ್ ಕತೆ? ಯಾವೊಬ್ಬ ಸಂಸದರು ಕೂಡ ಮಾತಾಡ್ಲಿಲ್ಲ. ಅದೇ ಬೇರೆ ವಿಚಾರ ತಗೊಳ್ಳಿ, ಅನ್ಯಕೋಮಿನಲ್ಲಿ ಯಾವ್ದಾದ್ರು ಸಾವಾಯ್ತು ಅಂತಂದ್ರೆ ಬೀದಿಗಿಳಿತೀರಿ ಪ್ರೊಟೆಸ್ಟ್ ಮಾಡೋದಕ್ಕೆ, ತಮ್ಮದೇ ಆದಂತಹ ಒಂದು ಬಾವುಟವನ್ನ ಪ್ರದರ್ಶನ ಮಾಡ್ತೀರಿ, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಹೇಳ್ತೀರಿ. ಹೋರಾಟ ತಪ್ಪಲ್ಲ, ನಾನು ಹೇಳ್ತಾ ಇರೋದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೋರಾಟ ಯಾವ್ದಕ್ ಬಳಕೆ ಆಗ್ತಾ ಇದೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಇಶ್ಯೂಸ್ ಬಗ್ಗೆನೇ ಮಾತಾಡ್ತೀನಿ. ಇದೇ ಕಾವೇರಿ ವಿಚಾರದ ಬಗ್ಗೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಮುಂದಾಯ್ತು ಅಂತಂದ್ರೆ ಅವರುಗಳಿಗೆ ನಮ್ಮ ಸೋಕಾಲ್ಡ್ ರಾಜಕಾರಣಿಗಳು ಒಂದಷ್ಟು ಜನ, ಎಲ್ರು ಅಂತಲ್ಲ ಒಂದಷ್ಟು ಜನ ಕೊಡೋದೇನ್ ಗೊತ್ತಾ? ರೋಲ್ ಕಾಲ್ ಅನ್ನುವಂತ ಸರ್ಟಿಫಿಕೇಟ್ ಗಳನ್ನ ಕೊಟ್ಬಿಡ್ತೀರಿ. ನೀವು ಮಾಡಿದ್ರೆ ಆಸಮ್ಮು, ಬೇರೆಯವ್ರು ಮಾಡಿದ್ರೆ ಪ್ರಾಬ್ಲಮ್ಮಾ? ಅದಕ್ಕೆ ಹೇಳಿದ್ದು ನಾನು ಟೋಟಲ್ ಆಗಿ ನೋಡಿ, ಇಲ್ಲಿ ನಾನು ಲೆಕ್ಕಾಚಾರದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. 28 ಜನ ಸಂಸದರು, ಆಯ್ಕೆಯಾದ ಯಾವೊಬ್ಬ ಸಂಸದರು ಕೂಡ ಮಾತಾಡ್ತಿಲ್ಲ. 12 ಜನ ರಾಜ್ಯಸಭಾ ಸದಸ್ಯರು, ಯಾವೊಬ್ಬ ಸದಸ್ಯರು ಮಾತಾಡ್ಲಿಲ್ಲ. ಟೋಟಲ್ ಆಗಿ ಎಷ್ಟಾಯ್ತು? 40 ಸಂಸದೀಯ ಸ್ಥಾನಗಳು ನಮ್ಮ ಕರ್ನಾಟಕದಿಂದಿದೆ. ಯಾವೊಬ್ಬ ರಾಜಕಾರಣಿಯೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಬೆಂಬಲವಿಲ್ಲದ ಒಂದು ಬಂದ್ ಅಂತ. ಯಾಕೆ ಅಂತಂದ್ರೆ ತಮಿಳುನಾಡಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ, ಅಲ್ಲಿನ ಸಂಸದರು ಧ್ವನಿ ಎತ್ತುತ್ತಾರೆ. ಕಾವೇರಿ ವಿಚಾರಕ್ಕೆ ಬಂದ್ರೆ ಹೋರಾಟವನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ತಮಿಳುನಾಡು ಹೋರಾಟಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ. ಬಂದ್ ಮಾಡೋ ಅವಶ್ಯಕತೆನೇ ಇಲ್ಲ ಅವರಿಗೆ. ಯಾಕೆ ಹೇಳಿ? ಎಲ್ಲರೂ ಒಗ್ಗಟ್ಟಾಗಿ ಕೂತು ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಒಟ್ಟಾಗಿ ಹೋರಾಟವನ್ನ ಮಾಡ್ತಾರೆ. ಆದ್ರೆ ಇಲ್ಲ ಹಂಗಲ್ಲ, ಮೂಗ್ ಮುರಿಯೋರೇ ಹೆಚ್ಚು, ಕ್ರೆಡಿಟ್ ವಾರ್ ತಗೊಳ್ಳೋದೇ ಹೆಚ್ಚು. ಯಾಕೆ ಹೀಗೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಿಲ್ಲ? ಇದು ಒಗ್ಗಟ್ಟಿನ ಸೋಲು ಅಲ್ಲದೆ ಮತ್ತಿನ್ನೇನು ಅಲ್ಲ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.